ಸರ್ ಇವಾಗ ಥಾರ್ ಇರಲಿ ಯಾವುದನ್ನ ಕಾರ್ ಇರಲಿ ಸರ್, ನಿಮಗೆ PPF ಇರಲಿ, ಸೆರಾಮಿಕ್ ಕೋಟಿಂಗ್ ಇರಲಿ, ಆಕ್ಸೆಸರೀಸ್ ಇರಲಿ, ಏನನ್ನ ಇರಲಿ, ಮೆಕ್ಯಾನಿಸಮ್ ವರ್ಕ್ ಬಿಟ್ಟು ನಿಮಗೆ ಬೆಂಗಳೂರಲ್ಲಿ ಯಾರು ಆ ಪ್ರೈಸ್ ಕೊಡಲ್ಲ, ಆ ವರ್ಕ್ ಮಾಡಿ ಕೊಡಲ್ಲ, ಆ ಥರ ನಿಮಗೆ ಪ್ರೈಸ್ ಮಾಡಿ ಕೊಡ್ತೀವಿ. ಯಾವುದೇ ಕಾರ್ ಇರಲಿ, ಎನಿ ಕಾರು ಹಳೆ ಫಿಯೇಟ್ ಇಂದ ಹಿಡಿದ್ಬಿಟ್ಟು ಇವಾಗ ಹೊಸ 2023 ಹೊಸ ಮಾಡಲ್ ಇದ್ರಿ ಮಾಡ್ಕೊಡ್ತೀನಿ ನಿಮಗೆ ಪಕ್ಕ. ಮತ್ತು ಪ್ರೈಸ್ ಇರಲಿ ಮತ್ತು ವರ್ಕ್ ಇರಲಿ 100% ಸ್ಯಾಟಿಸ್ಫೈಡ್ ಆಗಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಂಗಳೂರಿನ ಬನ್ನೇರ್ಘಟ್ಟ ಮೇನ್ ರೋಡಲ್ಲಿ ಇರ್ತಕ್ಕಂಥ ರೆಟ್ರೋ ಕಾರ್ ಕೇರಿಗೆ ಬಂದಿದ್ದೀನಿ. ಇಲ್ಲಿ ಸುಮಾರು ಕಾರ್ಗಳು ಕೂಡ ನಿಂತಿದ್ದಾವೆ, ನೋಡ್ತಾ ಇದ್ದೀರಾ. ಸೊ ಬ್ಯಾಕ್ಗ್ರೌಂಡಲ್ಲಿ ಕೂಡ ತಾರ್ ನಿಂತಿದೆ, ಇಲ್ಲೂ ಕೂಡ ಮುಂದೆ ತುಂಬ ಕಾರ್ಗಳು ನಿಂತಿದ್ದಾವೆ. ಸೊ ಇಲ್ಲಿ ನಿಮ್ಮ ಕಾರ್ ಏನಾದರೂ ಅಪ್ಗ್ರೇಡೇಷನ್ ಮಾಡಬೇಕಾದ್ರೆ PPF, ಸೆರಾಮಿಕ್ಸ್ ಏನಾದರೂ ಮಾಡಬೇಕು, ಇನ್ನೂ ತುಂಬ ಸರ್ವಿಸ್ ಕೊಡ್ತಾರೆ ರೆಟ್ರೋ ಕಾರ್ ಕೇರಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ಸೂಪರ್ ಆಗಿದ್ದೀನಿ. ಸೂಪರ್ ಆಗಿದ್ದೀರಾ? ಲಾಸ್ಟ್ ಟೈಮ್ ತಾರ್ ಅಪ್ಗ್ರೇಡ್ ಮಾಡಿದ್ವಿ, ಹೇಗಿತ್ತು ಸರ್ ರೆಸ್ಪಾನ್ಸ್? ಸೂಪರ್ ಆಗಿತ್ತು ಸರ್. ಸೂಪರ್. ಹೌದು, ಎಲ್ಲರಿಗೂ ಚೆನ್ನಾಗಿ ಸರ್ವಿಸ್ ಕೊಟ್ರಾ? ಸೂಪರ್ ಚೆನ್ನಾಗಿ. MVP ಇಂದ ಕಡೆ ಅವರು ಬಂದ್ರೆ ಸ್ಪೆಷಲ್ ಸರ್ವಿಸ್ ಕೊಟ್ಟಿದ್ದೀನಿ ಸರ್. ಅಲ್ವಾ? ಫುಲ್ ಸ್ಯಾಟಿಸ್ಫೈಡ್. 100 ಇಲ್ಲ 200% ಹೇಳ್ಬೋದು, ಫುಲ್ ಸ್ಯಾಟಿಸ್ಫೈಡ್ ಇದೆ. ಓಕೆ. ಹಾಂ ಸರ್, ಇವತ್ತು ರೆಟ್ರೋ ಕಾರ್ ಕೇರಿಗೆ ಬಂದಿದ್ದೀನಿ. ಇವತ್ತು ಕೂಡ ಅಪ್ಗ್ರೇಡ್ ತುಂಬಾ ಕಾರ್ಗಳು ಆಗ್ತಾನೆ ಇರ್ತವೆ. ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವೆಲ್ಲ ಕಾರ್ಗಳು ಮಾಡ್ತಾ ಇದ್ದೀರಾ ಸರ್? ಥಾರ್ ಇದೆ, ಕ್ರೆಟಾ ಇದೆ, ಕಾರ್ನಿವಲ್ ಇದೆ, ಕಿಯಾ ಕಾರ್ನಿವಲ್ ಇದೆ, ಟೊಯೋಟಾ ಇನ್ನೋವಾ ಇದೆ. ಬನ್ನಿ ಒಂದೊಂದೇ ತೋರಿಸ್ಕೊಂಡು ಇಷ್ಟೆಲ್ಲ ಕಾರ್ಗಳು ಬಂದಿದೆ. ಇದೆ ಸರ್. ಓಕೆ ಬನ್ನಿ ಸರ್, ಆ ಕಾರ್ಗಳೆಲ್ಲ ಏನೆಲ್ಲ ಸರ್ವಿಸ್ ಮಾಡಿಸ್ತಾ ಇದ್ದಾರೆ ಇಲ್ಲಿ, ಸೊ ಏನ್ ನಡೀತಾ ಇದೆ ಇಲ್ಲಿ ಕೇಳೋಣ. ಸರ್ ಲಾಸ್ಟಿಗೆ ಅಲ್ಲೊಂದು ಇನೋವಾ ನಿಂತಿದೆ. ಇನೋವಾ ಇದೆ ಆಚೆ ಕಡೆ. ಫಸ್ಟ್ ತೋರಿಸಿ. ಏನ್ ಮಾಡ್ತಾ ಇದ್ದೀರಾ? ಇದು ಇನೋವಾ ಬಂದು ಆಕ್ಚುಲಿ ಫ್ರಂಟ್ ಬಂಪರ್ ಮತ್ತು ರಿಯರ್ ಬಂಪರ್ ಡ್ಯಾಮೇಜ್ ಇತ್ತು. ಸೊ ಫ್ರಂಟ್ ಬಂಪರ್ ಒರಿಜಿನಲ್ ರಿಮೂವ್ ಮಾಡಿಬಿಟ್ಟು ನಾನು ಹಳೆ ಬಂಪರ್ ಈ ತರ ಡ್ಯಾಮೇಜ್ ಆಗಿತ್ತು. ಸೊ ಚೇಂಜ್ ಮಾಡಿಬಿಟ್ಟು ನಾನು ಸೇಮ್ ಟು ಸೇಮ್ ಡಿಕ್ಟೋ ನಿಮಗೆ 100% ಮ್ಯಾಚಿಂಗ್ ಬಂಪರ್ ಹಾಕಿದ್ದೀನಿ. ನಿಮಗೆ ಕಲರ್ ಕೂಡ ಸೇಮ್ ಮ್ಯಾಚಿಂಗ್ ಅದೇ ಇಟ್ ಇಸ್. ನಿಮಗೆ ನೋಡಬಹುದು, ನೀವು ಜೂಮ್ ಮಾಡಿಬಿಟ್ಟು ರೈಟ್ ರೌಂಡ್ ಪೇಂಟ್ ಹೊಡೆದಿದ್ದೀನಿ ನಾನು. ಒಂದು ಸುತ್ತ ಪೇಂಟ್ ಹೊಡೆದಿದ್ದೀನಿ. ರಿಯರ್ ಗಾರ್ಡ್ ಆ ಕಡೆಯಿಂದ ಬನ್ನಿ. ಆ ಕಡೆ ಈ ಕಡೆ ಎಲ್ಲ ಕಡೆ ಪೇಂಟ್ ಮಾಡಿದ್ದೀರಾ ಸರ್? ಹೌದು ಸರ್, ರೈಟ್ ರೌಂಡ್ ಪೇಂಟ್ ಹೊಡೆದಿದ್ದೀನಿ. ಓಕೆ, ನೋಡ್ತಾ ಇದ್ದೀರಾ ನೋಡಿ ಇನೋವಾ. ನೋಡಿ ಪೇಂಟಿಂಗ್ ಬೇಕಾ, ಸೆರಾಮಿಕ್ ಬೇಕಾ, ಮತ್ತೆ PPF ಬೇಕಾ, ಎಲ್ಲದು ನಿಮಗೆ ರೆಟ್ರೋ ಕಾರ್ ಕೇರಲ್ಲಿ ನಿಮಗೆ ಮಾಡ್ಕೊಡ್ತಾರೆ. ನೋಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇದ್ದೀರಾ ಸರ್. ಇದರಲ್ಲಿ ಬಂಪರು ಮತ್ತೆ ಸೈಡ್ ಕಲರು ಮತ್ತೆ ಬಂಪರ್ಗೂ ಕಲರ್ ಮಾಡಿದ್ದೀರಾ? ಹೌದು ಹೌದು ಹೌದು. ಬಂಪರ್ ಚೇಂಜ್ ಮಾಡಿದ್ಮೇಲೆ ಕಲರ್ ಯಾಕೆ ಚೇಂಜ್ ಮಾಡಬೇಕು? ಕಲರ್ ಚೇಂಜ್ ಯಾವ ಕಲರ್ ಹಾಕಿದ್ದು ಅದಕ್ಕೆ ಸರ್? ಇದು ಕಂಪನಿ ಬಂಪರ್ ತಗೊಂಡ್ರೆ ನಿಮಗೆ ಗ್ರೇ ಕಲರ್ ಬಂಪರ್ ಬರುತ್ತೆ. ಓಕೆನಾ? ಸೊ ಅದಾದ್ಮೇಲೆ ನಾವು ಏನ್ ಮಾಡ್ತೀವಿ, ಆ ಬಾಡಿ ಕಲರ್ ಏನಿರುತ್ತೆ ಆ ಬಾಡಿ ಕಲರ್ಗೆ ಪೇಂಟ್ ಮ್ಯಾಚ್ ಮಾಡ್ಲೇಬೇಕಲ್ಲ ಸರ್. ಓಕೆ. ಸೊ ಎಕ್ಸಾಕ್ಟ್ ಆಗಿ ಬರ್ಬೇಕಂದ್ರೆ ಹಾ, ಸೊ ಹಾಗಾಗಿ ಆ ಕಲರ್ ಹಾಕಿದ್ರಿ. ಎಕ್ಸಾಕ್ಟ್ ಕಲರ್ ಬಂಪರ್ ಹಾಕಿದಾದ್ಮೇಲೆ ನಾವು ಏನ್ ಮಾಡಿದೀವಿ, ಪೇಂಟ್ ಹೊಡೆದಿದ್ದೀವಿ. ಇನೋವಾಗ ಇಷ್ಟೇನಾ? ಸೇಮ್ ಇಷ್ಟೇ. ಓಕೆ, ಬಂಪರು ಇದು ಹೌದು, ಅದು ಕೂಡ ಒಳ್ಳೆ ಕ್ವಾಲಿಟಿ ಇದೆ. ಒಳ್ಳೆ ಒರಿಜಿನಲ್ ಟೊಯೋಟಾದು ಒರಿಜಿನಲ್ ಬಂಪರ್ ಹಾಕಿದ್ದೀನಿ. ಒರಿಜಿನಲ್ ಅದಕ್ಕೆ ನೋಡಬಹುದು ನೀವು ಫಿಟ್ಮೆಂಟ್. ಯಾಕಂದ್ರೆ ಗಾಡಿ ಎಲ್ಲ ಬಿಫೋರ್ ನಾನು ಫೋಟೋ ತೋರಿಸ್ತೀನಿ ಬೇಕಂದ್ರೆ. ಇದೆಲ್ಲ ಸೈಡ್ ಎಲ್ಲ ಡ್ಯಾಮೇಜ್ ಇತ್ತು, ಸ್ವಲ್ಪ ಟಿಂಕರಿಂಗ್ ಮಾಡಿಬಿಟ್ಟು ಪರ್ಫೆಕ್ಟ್ ಫಿಟ್ಮೆಂಟ್ ಮಾಡಿದ್ದೀವಿ. ಸೂಪರ್. ನೋಡಿ ಸ್ನೇಹಿತರೆ, ಇನೋವಾ ಬಂಪರ್ ಕೂಡ ಚೇಂಜ್ ಮಾಡಿದ್ದಾರೆ, ಕಲರ್ ಕೂಡ ಎಲ್ಲ ಟಚ್ ಮಾಡಿದೀರಾ? ಟಚ್ ಅಪ್ ಜಸ್ಟ್ ಇಲ್ಲ ಫುಲ್ ಪೇಂಟ್ ಟಾಪ್ ಮತ್ತು ಪೋಲ್ ಬಿಟ್ಬಿಟ್ಟು ರೈಟ್ ರೌಂಡ್ ಎಲ್ಲ ಎಲ್ಲ ಕಡೆ ಪೇಂಟ್ ಆಗಿದೆ. ಸೂಪರ್. ಮತ್ತೆ ಇಲ್ಲೊಂದು ಕಾರ್ನಿವಲ್ ನಿಂತಿದೆ, ಇದಕ್ಕೇನೆಲ್ಲ ಮಾಡಿದ್ದೀರಾ ಸರ್? ಕಾರ್ನಿವಲ್ಗೆ ಬಂಪರ್ ಡ್ಯಾಮೇಜ್ ಇತ್ತು. ಫುಲ್ ಫ್ರಂಟ್ ಬಂಪರ್ ಬಂದ್ಬಿಟ್ಟು ಫುಲ್ ಪೇಂಟ್ ಮಾಡಿಬಿಟ್ಟು ಪಾಲಿಶ್ ಆಗಿಬಿಟ್ಟು ಸೆರಾಮಿಕ್ ಕೋಟಿಂಗ್ ಅಪ್ಲೈ ಮಾಡ್ತಾ ಇದೀವಿ ನಾವು. ಇದಕ್ಕೆ ಏನಕ್ಕೆ ಮಾಡಿಸ್ತಾ ಇದ್ದಾರೆ ಇವರು ಸರ್? ಸೆರಾಮಿಕ್ ಕೋಟಿಂಗ್ ಅಲ್ಲಿ ನಿಮಗೆ ಸ್ಪೈಡರ್ ಸ್ಕ್ರಾಚಸ್ ಇರಲಿ ಮತ್ತು ಬಿಸಿಲಿಗೆ ಫೇಡ್ ಆಗೋದು ಆ ಥರ ಏನು ನಿಮಗೆ ಇದಾಗಲ್ಲ ನಿಮಗೆ. ಸೊ ಈ ಕಂಟ್ರೋಲ್ ಆಗತ್ತೆ ನಿಮಗೆ, ಮತ್ತು ಸ್ಪೈಡರ್ ಸ್ಕ್ರಾಚಸ್ ಬರಲ್ಲ ನಿಮಗೆ. ಯಾವಾಗಲೂ ನಿಮಗೆ ವೆಹಿಕಲ್ ಗ್ಲೋ ಇರುತ್ತೆ ನಿಮಗೆ. ಸೊ ಸೆರಾಮಿಕ್ ಕೋಟಿಂಗ್ ಹಾಕೋದಾದ್ಮೇಲೆ ನೀವು ಪಾಲಿಶ್ ಹಾಕೋದು ಆ ಥರ ಏನು ಇರಲ್ಲ ನಿಮಗೆ. ಇಲ್ಲೆಲ್ಲ ಮಾಡ್ತಾ ಇದಾರಲ್ಲ ಆಲ್ರೆಡಿ. ಇದೆಲ್ಲ ಮಷನ್ ಶೂಟ್ ಮಾಡಿಸ್ಲೇಬೇಕಾ ಕಾರ್ಗಳಿಗೆ ಸರ್? ಮಾಡಿಸಿದ್ರೆ ಒಳ್ಳೇದು. ಓಕೆ, ಮಾಡಿಸಿದ್ರೆ ಒಳ್ಳೇದು ಸರ್. ಏನು ಇದಕ್ಕೆ ಸೆರಾಮಿಕ್ ಕೋಟಿಂಗ್ ಮಾಡ್ತಾ ಇದ್ದೀವಿ. ಏನು ಯೂಸೇಜ್ ಅಂದ್ರೆ? ಸೆರಾಮಿಕ್ ಕೋಟಿಂಗ್ ಏನು ಯೂಸೇಜ್ ಇದರಿಂದ? ಯೂಸೇಜ್ ಇದರಲ್ಲಿ ಏನಾಗುತ್ತೆ, ಆಚೆ ಕಡೆ ನಿಲ್ಸಿರ್ತೀರಾ ನೀವು, ಡಸ್ಟ್ ಇರುತ್ತೆ, ಡಸ್ಟ್ ಅಲ್ಲಿ ಬಟ್ಟೆನಲ್ಲಿ ವೈಟ್ ಮಾಡ್ತೀರಾ, ಸ್ಪೈಡರ್ ಸ್ಕ್ರಾಚಸ್ ಎಲ್ಲ ಬಂದ್ಬಿಡತ್ತೆ. ಸೊ ಆ ಥರ ಏನು ನಿಮಗೆ ಸ್ಪೈಡರ್ ಸ್ಕ್ರಾಚಸ್ ಆ ಥರ ಏನು ಬರಲ್ಲ ನಿಮಗೆ. ಅದಕ್ಕೆ ಮಾಡಿಸ್ತಾರೆ. ಹೌದು. ಮತ್ತು ಯಾವಾಗಲೂ ನಿಮಗೆ ಶೈನ್ ಇರುತ್ತೆ ವೆಹಿಕಲ್. ಸೆರಾಮಿಕ್ ಕೋಟಿಂಗ್ ಜಸ್ಟ್ ಕ್ರೀಮ್ ತರನಾ ಏನು ಸರ್? ಅದು ಲಿಕ್ವಿಡ್ ಬರುತ್ತೆ, ಅದು 3Mದು ಬರುತ್ತೆ ಮತ್ತು ಬೇರೆ ಬೇರೆ ಕಂಪನಿದು ಬರುತ್ತೆ. ಅದು ಆ 3Mದು ಯೂಸ್ ಮಾಡ್ತೀವಿ ನಾವು. ಅದು ಕ್ವಾಲಿಟಿ ಇರುತ್ತೆ. ವಾರಂಟಿ ಏನಾದರೂ ಕೊಡ್ತೀರಾ? 1 year ಗ್ಯಾರಂಟಿ ನಿಮಗೆ. 1 ವರ್ಷ ಗ್ಯಾರಂಟಿ ನಿಮಗೆ. ಏನಾದರೂ ಬರ್ಬೋದು ಇಲ್ಲಿಗೆ ಎನಿ ಟೈಮ್. ಓಕೆ, ಸೆರಾಮಿಕ್ ಮಾಡಿಸ್ತಾ ಇದ್ದಾರೆ. ಹೌದು ಅಲ್ವಾ? ಹೌದು. ಮತ್ತೆ ಇದಾದ್ಮೇಲೆ ಇಲ್ಲಿ ಕ್ರೆಟಾ ಬಂದಿದೆ, 2023 ಮಾಡಲು. ಫಸ್ಟ್ ಆಫ್ ಆಲ್ ಇದು ಫ್ರಂಟ್ ಗ್ರಿಲ್ ಚೇಂಜ್ ಮಾಡಿದ್ದೀನಿ. ಆಫ್ಟರ್ ಮಾರ್ಕೆಟ್ ಕಂಪ್ನಿಗೆ ಗ್ರಿಲ್ ರಿಮೂವ್ ಮಾಡಿಬಿಟ್ಟು ಆಫ್ಟರ್ ಮಾರ್ಕೆಟ್ ಗ್ರಿಲ್ ಚೇಂಜ್ ಮಾಡಿದ್ದೀನಿ. ಗ್ರಿಲ್ ಕೂಡ ಚೇಂಜ್ ಮಾಡಿದ್ದಾರೆ. ಓಕೆ, ಮತ್ತೆ ಈ ಗ್ರಿಲ್ ಮಾಡಿದ್ದೀರಾ? ಇದೆಲ್ಲ ಕ್ರೋಮ್ ಫಿನಿಶಿಂಗ್ ಎಲ್ಲ ನೀವು ಹಾಕಿರೋದಾ? ಹೌದು, ಅದು ಗ್ರಿಲ್ ಸಮೇತ ಬರುತ್ತೆ. ಗ್ರಿಲ್ ಸಮೇತ ಬರೋದು. ನೋಡಿ, ತಮಿಳ್ನಾಡು ಗಾಡಿ ಇದು. ತಮಿಳ್ನಾಡಿಂದ ಬಂದಿರತಕ್ಕಂಥದ್ದು 2023 ಮಾಡಲು ಕಾರು. ಹೌದು ಅಲ್ವಾ ಸರ್? ಹೌದು ಸರ್. ಮತ್ತಿನ್ನೇನು ಮಾಡಿದ್ದೀರಾ? ಸನ್ ಫಿಲ್ಮ್ ಹಾಕಿದ್ದೀನಿ. ಫುಲ್ ಡಾರ್ಕ್ ಶೇಡು, ಸ್ವಲ್ಪ ಲೈಟ್ ಆಗಿ ಶೈನ್ ಬರುತ್ತೆ ನಿಮಗೆ. ಇದು ಏಕದಮ್ ಲೈಟ್ ಟ್ರಾನ್ಸ್ಪರೆಂಟ್ ಇಲ್ಲ, ಲೈಟ್ ಆಗಿ ಶೈನ್ ಬರುತ್ತೆ ನಿಮಗೆ.
ಶೈನ್ ಪೇಪರ್ ಹಾಕಿದ್ದೀನಿ ಸನ್ ಫಿಲ್ಮು ಮತ್ತು ಇನ್ನೊಂದು ಇದು ಎಲ್ಲ ಡಿಸ್ಮೆಂಟಲಿಂಗ್ ಮಾಡಿದ್ದೀನಿ ಸರ್, ಯಾಕಂದ್ರೆ PPF ಮಾಡ್ತಾ ಇದ್ದೀವಿ ಇದಕ್ಕೆ. ಓಪನ್ ಮಾಡಿ ಸರ್, ಒಳಗಡೆ ಏನೇನಿದೆ, ಏನೇನು ಮಾಡಿದ್ದೀರಾ? ಸೀಟ್ ಕವರ್ ಹಾಕಿದ್ದೀನಿ. ಓಕೆ, ಸೀಟ್ ಕವರು ಮತ್ತು ಸ್ಟೇರಿಂಗ್ ಕವರು 70 ಮ್ಯಾಟ್ ಹಾಕಿದ್ದೀನಿ. ಓಕೆ, ತೋರಿಸಿ ಒಳಗೆ. ಸೀಟ್ ಕವರ್ ಹಾಕಿದ್ದೀರಾ, ಅದು ಡೈಮಂಡ್ ಕಟ್. ಹೌದು ಸರ್. ಮತ್ತೆ ಆಮೇಲೆ ಸ್ಟೇರಿಂಗ್ ಕವರು ಮತ್ತೆ ಮ್ಯಾಟ್ ಹಾಕಿದ್ದೀರಾ. 70 ಮ್ಯಾಟ್ ಹಾಕಿದ್ದೀನಿ. ಓಕೆ, ಮತ್ತೇನೇನು ಹಾಕಿದ್ದೀರಾ ಸರ್? ಮತ್ತು ಇದು ಇವಾಗ PPF ಕೆಲಸ ಶುರು ಆಗುತ್ತೆ. ಓಕೆ, PPF ಕೆಲಸ ಏನಕ್ಕೆ ಮಾಡಿಸ್ಬೇಕು ಸರ್? ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಇದು, ಮಸ್ಟ್ ಅಂಡ್ ಶುಡ್. ಹೊಸ ಗಾಡಿ, ಟ್ರಾಫಿಕ್ ಜಾಸ್ತಿ ಇರುತ್ತಲ್ಲ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಎಲ್ಲ ಜಾಸ್ತಿ ಆಗಿದೆ, ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ತುಂಬಾ ಜಾಸ್ತಿ ಆಗಿದೆ. ಸೊ ಏನಾಗುತ್ತೆ, ಹೋಗ್ತಾ ಇರ್ತೀರಾ, ಎಲ್ಲಾದ್ರೂ ಒಂದು ಕಾರ್ನರ್ ಟಚ್ ಆಗುತ್ತೆ, ವೆಹಿಕಲ್ ಟು ವೆಹಿಕಲ್ ಟಚ್ ಆಗುತ್ತೆ ನಿಮಗೆ. ಸೊ ಆ ಟಚ್ ಆಗುವ ಟೈಮಲ್ಲಿ ನಿಮಗೆ ಬಂಪರ್ ಟು ಬಂಪರ್ ಯಾವ್ದನ್ನ ಟಚ್ ಆದರೆ ನಿಮಗೆ ಪೇಂಟ್ ರಿಮೂವ್ ಆಗಲ್ಲ ನಿಮಗೆ. ಆ ಬಂಪರ್ ಟು ಬಂಪರ್ ಟಚ್ ಆಗತ್ತಲ್ಲ, ಸೊ ಬಂಪರ್ ಇದಾಗತ್ತೆ ನಿಮಗೆ, ಡೆಂಟ್ ತರ ಬರುತ್ತೆ. ಸೊ ನಾವು ಇದು ಮಾಡಿಬಿಟ್ಟು, ಸೊ ಅಂದ್ರೆ ಮೇಲ್ಗಡೆ ಏನ್ PPF ಲೇಯರ್ ಇರುತ್ತೋ ಅದು ಸ್ಕ್ರಾಚ್ ಆಗುತ್ತೆ, ಒಳಗಡೆ ಪೇಂಟ್ ಏನೂ ಆಗಲ್ಲ. ಓಕೆ, ಒಂದು ಇನ್ನೊಂದು ಇದರಲ್ಲಿ ಇದು ಬಂದು ತೋರಿಸ್ತೀನಿ ನೋಡಿ, ಇದಕ್ಕೆ ಆಗಿದೆ PPF. ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಇದು ನೋಡ್ಬೋದು ನೀವು. ಲೈಟ್ ಆಗಿ ಡೆಂಟ್ ಬರುತ್ತೆ. ಸೊ ಆಮೇಲೆ ಏನಾಗುತ್ತೆ ನಿಮಗೆ, ಆಟೋಮೆಟಿಕ್ 10 to 15 ಮಿನಿಟ್ಸ್ ಅಲ್ಲಿ ಸೆಲ್ಫ್ ಹೀಲ್ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ಹೀಟಿಂಗ್ ಗನ್ ಅಲ್ಲಿ ಹೀಟ್ ಮಾಡಿಬಿಟ್ರೆ ನಿಮಗೆ ಆಟೋಮೆಟಿಕ್ ಇದಾಗ್ಬಿಡುತ್ತೆ. ಇದು ಒಂದು ಬರುತ್ತೆ ನೋಡಿ, ಕೀನಲ್ಲಿ ನಾನು ಸ್ಕ್ರಾಚ್ ಆಗ್ತಾ ಇದ್ದೀನಿ, ಆಲ್ರೆಡಿ ಸ್ಕ್ರಾಚ್ ಬರ್ತಾ ಇದೆ. ಓಕೆ, ಸೊ ಆಟೋಮೆಟಿಕ್ ಸೆಲ್ಫ್ ಹೀಲ್ ಆಗ್ಬಿಡುತ್ತೆ ಇದು. ಸೊ ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಇದೆಲ್ಲ ನಿಮಗೆ. 200 ಮೈಕ್ರಾನ್ ಬರುತ್ತೆ, 160 ಮೈಕ್ರಾನ್ ಇರುತ್ತೆ, ಆ ಥರ. ಓಕೆ, ಕರೆಕ್ಟಾಗಿ ಇದಾಯ್ತು. ಇದನ್ನೆಲ್ಲ ಏನಕ್ಕೆ ಸರ್ ಎಲ್ಲ ರಿಮೂವ್ ಮಾಡಿದ್ರಾ ಸರ್? ಇದೆಲ್ಲ ರಿಮೂವ್ ಮಾಡೋಕ್ಕೆ PPF ಅಪ್ಲಿಕೇಶನ್ ಮಾಡಬೇಕಂದ್ರೆ ಇದು ಎಲ್ಲ ಡಿಸ್ಮೆಂಟಲಿಂಗ್ ಮಾಡಲೇಬೇಕು. PPF ಮಾಡಬೇಕಿದ್ರೆ ಇದೆಲ್ಲ ಬಿಚ್ಚಲೇಬೇಕು. ಕೆಲವು ಜನ ಹಂಗೆ ಇಟ್ಬಿಟ್ಟು ತಲ್ಬಿಡ್ತಾರೆ ಒಳಗಡೆ. ಸೊ ಅದೆಲ್ಲ ರಿಮೂವಿಂಗ್ ಇದಾಗ್ಬಿಡುತ್ತೆ. ನಾವೆಲ್ಲ ಡಿಸ್ಮೆಂಟಲಿಂಗ್ ಮಾಡಿಬಿಟ್ಟು ಶೋರೂಮಿಂದ ಕರೆದ್ಬಿಟ್ಟು PPF ಆದಮೇಲೆ ತಿರ್ಗಾ ಫಿಟ್ಟಿಂಗ್ ಮಾಡಿಬಿಡೋದು. ಓಕೆ, ಹೌದು. ಮತ್ತೆ ಇದು ಸೆರಾಮಿಕ್ PPF ಇದಕ್ಕೆಲ್ಲ ಎಷ್ಟಾಗ್ಬೋದು ಸರ್ ಕಾಸ್ಟ್ ನಿಮ್ಮಲ್ಲಿ? ಸರ್ PPF ನಿಮಗೆ ಸ್ಟಾರ್ಟಿಂಗ್ ರೇಟು ಈ ಥರ ವೆಹಿಕಲ್ ಸ್ಮಾಲ್ SUV ಇರುತ್ತಲ್ಲ, ಇದರಲ್ಲಿ ನಿಮಗೆ ಎಲ್ಲ ನಿಮಗೆ 58,000 rupees ಅಂತ ಸ್ಟಾರ್ಟ್ ಆಗುತ್ತೆ. ನಿಮಗೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. 160 ಮೈಕ್ರಾನ್ ಇರುತ್ತೆ, 180 ಮೈಕ್ರಾನ್ ಇರುತ್ತೆ, 200 ಮೈಕ್ರಾನ್ ಇರುತ್ತೆ. ಇದಕ್ಕೆ 200 ಮೈಕ್ರಾನ್ ಆಗ್ತಾ ಇದ್ದೀನಿ. 200 ಮೈಕ್ರಾನ್. ಹೌದು. ಅದು ಸೆರಾಮಿಕ್ಸ್ಗೆ ಯಾವ ಬರುತ್ತೆ? ಸೆರಾಮಿಕ್ ಕೋಟಿಂಗು ಸರ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಸ್ಪೆಷಲ್ ಡಿಸ್ಕೌಂಟು. ಕಾರ್ನಿವಲ್ ಇರಲಿ, ಇನೋವಾ ಇರಲಿ, ಫಾರ್ಚುನರ್ ಇರಲಿ, ಯಾವ್ದನ್ನ ಇರಲಿ ನಿಮಗೆ 16,500 rupeesಗೆ ಮಾಡ್ಕೊಡ್ತೀನಿ. ಸೆರಾಮಿಕ್ ಕೋಟಿಂಗ್ ವಿತ್ 1 year ಗ್ಯಾರಂಟಿ. ಸೂಪರ್. ಇದಕ್ಕೆ ಎಷ್ಟು ವರ್ಷ ಗ್ಯಾರಂಟಿ ಸರ್? PPF ಬಂದು 200 ಮೈಕ್ರಾನ್ ತಗೊಂಡ್ರೆ ನಿಮಗೆ ವೈಟ್ ವೆಹಿಕಲ್ಲು 5 years ಗ್ಯಾರಂಟಿ, ಅದರ್ ಕಲರ್ 7 years ಗ್ಯಾರಂಟಿ. 7 years ಗ್ಯಾರಂಟಿ. ಸೂಪರ್. ಮತ್ತು ಇದಕ್ಕೆ ನಿಮಗೆ ನಾವು ಬಾಡಿ ಮೇಲೆ PPF ಹಾಕಾದ್ಮೇಲೆ ನಿಮಗೆ ಮ್ಯಾಗ್ವಿಲ್ ಇರಲಿ, ಈ ಫೈಬರ್ ಪಾರ್ಟ್ಸ್ ಇರಲಿ, ಎಲ್ಲ ಟೋಟಲ್ ನಿಮಗೆ ಸೆರಾಮಿಕ್ ಕೋಟಿಂಗ್ ಅಪ್ಲೈ ಮಾಡ್ಕೊಡ್ತೀವಿ. ಸೂಪರ್. ನೋಡಿ ಸ್ನೇಹಿತರೆ, ಬಜಾರಲ್ಲಿ ತುಂಬಾ ಜನ PPF ಕೋಟಿಂಗ್ ಮಾಡ್ಬೋದು. ನೋಡಿ ಇದನ್ನೆಲ್ಲ ತಿಳ್ಕೊಳ್ಳಿ, ಈ ತರ ಎಲ್ಲ ರಿಮೂವ್ ಮಾಡಿಸಿ, ಇಲ್ಲೇ ಮಾಡಿಸಿ, ಎಲ್ಲೇ ಮಾಡಿಸಿ, ಬಟ್ ಇದು ನಿಮಗೆ ಗೊತ್ತಿರಬೇಕು. ಇದನ್ನೆಲ್ಲ ರಿಮೂವ್ ಮಾಡಬೇಕಪ್ಪ. ಆಮೇಲೆ ಅದರೊಳಗೆ ಸುಮ್ಮನೆ ಏನೋ ಹೊರಗೆ ಮಾಡ್ಬಿಟ್ಟು ಇದೆಲ್ಲ ಮಾಡಿ ಅದರಲ್ಲೂ ನೋಡಿ ಮಾಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸರ್ ಎಕ್ಸಾಕ್ಟ್ಲಿ ಪ್ರೊಫೆಷನಲ್ಸ್ ಯಾರಿದ್ದಾರೆ ಇದು ರಿಮೂವ್ ಮಾಡಿನೇ ಮಾಡೋದು ಅಲ್ವಾ. ವಿತೌಟ್ ರಿಮೂವ್ ಮಾಡಿಬಿಟ್ಟು PPF ಅಪ್ಲಿಕೇಶನ್ ಇಲ್ಲ, ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಯಾರು ಬೇಕಾದ್ರೂ. ಹೌದು ಅಲ್ವಾ. ಹೌದು. ಸೊ ಇದು ಈ ತರ ಮಾಡಿದ್ದಾರೆ ನೋಡಿ. ರೋಡ್ ಡೋರ್ ಹ್ಯಾಂಡಲ್ಸ್ ಕೂಡ ರಿಮೂವ್ ಮಾಡಿದ್ದಾರೆ, ಎಲ್ಲ ರಿಮೂವ್ ಮಾಡಿದ್ದೀನಿ, ಮಿರರ್ ಕೂಡ ರಿಮೂವ್ ಮಾಡಿದ್ದಾರೆ. ಆ ತರ ವರ್ಕ್ ಮಾಡ್ತಾರೆ. ಸೊ ಇನ್ನು ಎಷ್ಟು ದಿನದಲ್ಲಿ ಆಗುತ್ತೆ ಸರ್ ಇದು? ಸರ್ ನಾಳೆ ರೆಡಿ ಆಗಿಬಿಡುತ್ತೆ. ನಾಳೆ ರೆಡಿ ಆಗಿ ಇವತ್ತು ನೈಟ್ ಕೆಲಸ ಫಿನಿಶ್ ಆಗಿಬಿಡುತ್ತೆ. ಇದು ಆಲ್ರೆಡಿ ಆಗಿದೆ. ಹುಡುಗರು ಸ್ವಲ್ಪ ರೆಸ್ಟ್ ತಗೊಂಡು ಇವತ್ತು ನೈಟ್ ಶುರು ಇದು ಮಾಡಿಬಿಟ್ರೆ ಬೆಳಗ್ಗೆ ತನಕ ಆಗಿಬಿಡುತ್ತೆ. ಥಾರ್ ಸರ್ ಹೇಳಿ. ಎಲ್ಲಾರ್ದು ಫೇವರೇಟ್ ಇವಾಗ ನಡೀತಾ ಇರೋದು ಟ್ರೆಂಡಿಂಗ್ ಇರೋ ತಾರು. ಯಂಗ್ಸ್ಟರ್ ಇರ್ಲಿ, ಏಜ್ ಆಗಿರೋರ್ಲಿ, ಯಾರನ್ನ ಇರ್ಲಿ ಸರ್, ತಾರು. ಹೌದು. ಹೇಳಿ ಸರ್, ಏನ್ ಮಾಡಿದಿರಿ ಇದಕ್ಕೆ? ಸರ್ ಥಾರ್ಗೆ ಫಸ್ಟ್ PPF ಮಾಡಿಬಿಟ್ಟಿದ್ದೀವಿ. ಓಕೆ. ಈಗ ಎಲ್ಲ ಒಳಗಡೆ ಇಂಟೀರಿಯರ್, ಆರ್ಮ್ ರೆಸ್ಟ್ ಇರ್ಲಿ ಮತ್ತು ಸೀಟ್ ಕವರ್ ಇರ್ಲಿ ಅಪ್ಗ್ರೇಡೇಷನ್ ಆಗ್ತಾ ಇದೆ. ಯಾಕಂದ್ರೆ ನಾಳೆ ಮಾಡ್ತಾ ಇದೀವಿ, ಅಪ್ಗ್ರೇಡ್ ಮಾಡ್ತಾ ಇದೀವಿ. ಓಕೆ. ಹೆಡ್ಲೈಟ್ ಆಲ್ರೆಡಿ ಚೇಂಜ್ ಮಾಡಿದ್ದು ಆಯ್ತು. ಹೌದು, ಮೈನಸ್ ಲೈಟ್ ಅಲ್ವಾ? ಮೈನಸ್ ಲೈಟ್ ಹೆಡ್ಲೈಟ್ ಆಯ್ತು. ಇವಾಗ ಸೀಟ್ ಕವರ್ ಮತ್ತು ಆರ್ಮ್ ರೆಸ್ಟ್ ಒಳಗಡೆ ಇದು ಎಲ್ಲ ಮಾಡ್ತಾ ಇದೀವಿ ಈಗ. ಓಕೆ. ಇದೆಲ್ಲ ತೆಗೆದ್ಬಿಟ್ಟೆ PPF ಕೋಟಿಂಗ್ ಮಾಡ್ತಾ ಇರೋದು ರೆಟ್ರೋ ಕಾರ್ ಕೇರ್ ಅಲ್ಲಿ. ಒಳಗಡೆ ಬನ್ನಿ, ಇಲ್ಲಿ ನೋಡಿ ಆಲ್ರೆಡಿ ಏನೇನ್ ಆಗ್ತಾ ಇದೀರಾ ಸರ್? ಸೀಟ್ ಕವರ್ ಹಾಕ್ತಾ ಇದೀವಿ. ಪ್ಲಸ್ ಸೆಂಟರ್ ಆರ್ಮ್ ರೆಸ್ಟ್, ಸೈಡ್ ಆರ್ಮ್ ರೆಸ್ಟ್ ಬರುತ್ತೆ ನಿಮಗೆ. ಸ್ಟೇರಿಂಗ್ ಕವರ್ ಬರುತ್ತೆ, ಚಾರ್ಜಿಂಗ್, ವಾಟರ್ ಬಾಟಲ್ ಹೋಲ್ಡರ್. ಹೌದು, ವಾಟರ್ ಬಾಟಲ್ ಹೋಲ್ಡರ್ ವಿತ್ ಚಾರ್ಜಿಂಗ್. ಒಂದು ಆರ್ಮ್ ರೆಸ್ಟ್ ಹಿಂದೆ ಇರೋರು 4 ಫೋನ್ ಚಾರ್ಜ್ ಮಾಡಬಹುದು. ನೀವು 4 ಫೋನ್ ಚಾರ್ಜ್ ಮಾಡಬಹುದು. ಫ್ರಂಟ್ ಇರೋರು ಕಂಪನಿಯಿಂದ ಡಿಫಾಲ್ಟ್ ಇದೆಲ್ಲ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಡ್ರೈವಿಂಗ್ ಮಾಡಿ ಇರ್ತಾರಲ್ಲ. ಮತ್ತೆ ಟೈಲ್ ಲ್ಯಾಂಪ್ ಅದೆಲ್ಲ ಚೇಂಜ್ ಮಾಡ್ತಾ ಇದೀರಾ? ಟೈಲ್ ಲ್ಯಾಂಪ್ ಇಲ್ಲ ಸರ್, ಈ ಕಸ್ಟಮರ್ ಟೈಲ್ ಲ್ಯಾಂಪ್ ಬೇಡ ಅಂತ ಹೇಳಿದ್ರು, ಇದು ಮಾಡ್ತಾ ಇದೀವಿ. ಓಕೆ ಸರ್, ಇದನ್ನೆಲ್ಲ ರಿಮೂವ್ ಮಾಡಬೇಕಾ PPF? ಎಲ್ಲ ಪ್ರತಿಯೊಂದು ರಿಮೂವ್ ಮಾಡ್ತೀವಿ ಸರ್.
ಹೆಂಗ್ ರಿಮೂವ್ ಮಾಡ್ತೀವಿ ಹಂಗೆ ಫಿಟ್ಮೆಂಟ್ ಬರುತ್ತೆ ನಿಮ್ಗೆ ಮತ್ತು ನೋಡಿ ಸ್ಪೆಷಲಿ ಇಲ್ಲಿ ಝೂಮ್ ಮಾಡಿ ನೋಡಿ PPF ಆಕ್ಚುಲಿ ಇಲ್ಲಿ ಒಳಗಡೆ ಹೋಗುತ್ತಲ್ಲ ಸರ್, ಇಲ್ಲಿಂದ ಹೋಗಿ ಇಲ್ಲಿ ಫೋಲ್ಡ್ ಆಗಬೇಕು. ಇಲ್ಲಿಂದ ಹೋಗ್ಬಿಟ್ಟು ಇಲ್ಲಿ ಫೋಲ್ಡ್ ಆಗಬೇಕು. ಅದಕ್ಕೋಸ್ಕರನೇ ನಾವು ಇದೆಲ್ಲ ತೆಗಿಯೋದು. ಇಲ್ಲಿಂದ ಹೋಗ್ಬಿಟ್ಟು ಇಲ್ಲಿ ಒಳಗಡೆ ಫೋಲ್ಡ್ ಆಗಬೇಕು. ಸೊ ಕೆಲವರು ಏನ್ ಮಾಡ್ತಾರೆ, ಬೀಡಿಂಗ್ ತೆಗಿಯಲ್ಲ, ಇಲ್ಲೇ ಕಟ್ ಮಾಡಿಬಿಡ್ತಾರೆ. ಅಂಥವ್ರು ಇದ್ದಾರಾ? ಇರ್ಬಹುದು ಸರ್, ನಾವಂತೂ ನೋಡಿಲ್ಲ, ಬಟ್ ನಾವು ಪ್ರೊಫೆಷನಲ್ ಆಗಿ ನಾವು ಈ ತರ ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಸೂಪರ್ ಸರ್, ಸೂಪರ್. ನೋಡಿ ಸ್ನೇಹಿತರೆ, ತಾರ್ ಕೂಡ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಇದೆಲ್ಲ ಫುಲ್ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆಯಾ ಸರ್ PPF ಕೋಟಿಂಗ್? ಇದು ಆಲ್ಮೋಸ್ಟ್ ಆಯ್ತು ಸರ್. ಇದು ಓಕೆ, ಇನ್ನು ಏನು ಪೆಂಡಿಂಗ್ ಇದೆ ಇದರಲ್ಲಿ? ಇವಾಗ ಆಕ್ಸೆಸರಿ ಶುರು ಮಾಡ್ತಾ ಇದೀವಿ ಕೆಲಸ. ಫಿಟ್ಮೆಂಟ್ ಟೈಲಮ್ ಕೂಡ ತೆಗ್ದಿದ್ದೀರಾ PPF? ಟೋಟಲ್ ಸರ್, ಟೋಟಲ್ ಏನಿದೆಯೋ ಹೊರಗಡೆ ಎಲ್ಲ ರಿಮೂವ್ ಮಾಡ್ತೀರಾ? ಹೌದು. ಓಕೆ, ವೈರ್ ಕಟ್ ಏನು ಇರಲ್ವಾ PPF ಮಾಡ್ಬೇಕಾದ್ರೆ? ವೈರ್ ಕಟ್ ಆಗೋದು ಏನಾದ್ರು? ಇಲ್ಲ ಆ ಥರ ಇಲ್ಲ, ಎಲ್ಲ ಸಾಕೆಟ್ ಸಿಸ್ಟಮ್ ಬರುತ್ತಲ್ಲ. ಓಕೆ, ಸೂಪರ್ ಸರ್. ಸರ್ ಹಾಗಾದ್ರೆ ನೀವು ಏನಿದೆಯೋ ಇನೋವಾಗೆ ಬಂಪರ್ ಚೇಂಜ್ ಮಾಡಿದಿರಾ, ಕಲರ್ ಮಾಡಿದಿರಾ ಅಲ್ವಾ? ಸೊ ಇದಾಗ ಕರ್ನಿವಲ್ಗೆ ಸೆರಾಮಿಕ್ ಕೋಟಿಂಗ್ ಮಾಡಿದಿರಾ, ಕೋಟಿಂಗ್ ಕ್ರೆಟಾಗೆ PPF ಕೋಟಿಂಗ್, ಪ್ಲಸ್ ಸೀಟ್ ಕವರು ಮತ್ತೆ ಸ್ಟೇರಿಂಗ್ ಕವರು, ಗ್ರಿಲ್ 70 ಮ್ಯಾಟ್ಸ್. ಹೌದು. ಇದು ತಾರ್ಗೆ ಬಂದ್ಬಿಟ್ಟು PPF ಕೋಟಿಂಗ್ ಆಗ್ಬಿಟ್ಟಿದೆ ರೆಡಿ. ಮತ್ತೆ ಆಮೇಲೆ ಸ್ವಲ್ಪ ಅಪ್ಗ್ರೇಡೇಷನ್, ಫ್ರಂಟ್ ಹೆಡ್ಲೈಟ್ ಆಗಿದೆ. ಇವಾಗ ಒಳಗಡೆ ಇಂಟೀರಿಯರ್ ಕೆಲಸ ಶುರು ಆಗ್ತಾ ಇದೆ. ಓಕೆ, ಇವಾಗ ಮಾಡಬೇಕು. ನಮ್ಮ ಚಾನಲ್ ಕಡೆಯಿಂದ ಇನ್ನೂ ತುಂಬಾ ಜನ ಬರ್ತಾರೆ. 100% ಯಾವ ತರ ಮಾಡ್ಕೊಡ್ತೀರಾ ಪ್ರೈಸ್? ಸರ್ ನಿಮ್ ಚಾನೆಲ್ ಕಡೆಯಿಂದ ಬಂದ್ಬಿಟ್ರೆ ನಾನು ಏನ್ ಹೇಳಿ, ಅದು ಸ್ಪೆಷಲ್ ಡಿಸ್ಕೌಂಟ್ ಸರ್. ಆಲ್ ಓವರ್ ಬ್ಯಾಂಗ್ಳೂರ್ ಯಾರು ಆ ತರ ಪ್ರೈಸೇ ಕೊಡಲ್ಲ. ಆ ಪ್ರೈಸ್ ಕೊಡ್ತೀನಿ. ಫಸ್ಟ್ ಪ್ರೈಸ್ ಬಿಟ್ಟಾಕಿ, ವರ್ಕ್ ಆದ್ಮೇಲೆ ನೀವು ಅವ್ರ ಕಸ್ಟಮರ್ ಮನ್ಸಿಗೆ ಸ್ಯಾಟಿಸ್ಫೈಡ್ ಆದ್ಮೇಲೆ ನಮ್ಗೆ ಪೇಮೆಂಟ್ ಕೊಡ್ಲಿ, ಇಲ್ಲಾಂದ್ರೆ ಪೇಮೆಂಟೇ ಬೇಡ. ಆ ಥರನಾ? 100% ಸರ್. ಯಾಕಂದ್ರೆ ನಮ್ಗೆ ಕಾನ್ಫಿಡೆಂಟ್ ಇದೆ, ಎಕ್ಸ್ಪೀರಿಯನ್ಸ್ ಇರೋ ಇದರಿಂದ ನಾನು ಮಾತಾಡ್ತಾ ಇರೋದು. ಯಾಕಂದ್ರೆ ಕ್ವಾಲಿಟಿನ ರೆಟ್ರೋ 100% ಕ್ವಾಲಿಟಿ ಸರ್. ಫಸ್ಟ್ ಕ್ವಾಲಿಟಿ, ಆಮೇಲೆ ದುಡ್ಡು ಎಲ್ಲ. ಇಲ್ಲಿವರೆಗೂ ಎಷ್ಟು ಕಾರ್ ಮಾಡಿದ್ರಿ ಅಪ್ಗ್ರೇಡ್? ಸರ್ ಆಗ್ಬಿಟ್ಟಿದೆ ಸರ್, ಲೆಕ್ಕ ಇಲ್ಲ ಅಲ್ಲಿ ಇದೆ. ಬೇಜಾನ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ. ಇದು ಎರಡನೇ ವಿಡಿಯೋ. ರೆಟ್ರೋ ಕಾರ್ ಕೇರ್ ಎಷ್ಟು ವರ್ಷ ಆಯ್ತು ಟೋಟಲ್ ನಿಮ್ಮ ಜರ್ನಿ ಈ ಫೀಲ್ಡ್ ಅಲ್ಲಿ? ಸರ್ ನನ್ನ ಜರ್ನಿ ಬಂದು ರೆಟ್ರೋ ಗರಾಜ್ ಇದೆ ಮತ್ತು ಡಬಲ್ ರೋಡ್ ಅಲ್ಲಿ ಬಂದಿದೆ. 32 ಇಯರ್ಸ್ ಓಲ್ಡ್. 32 ವರ್ಷ. ನಮ್ಮ ಫಾದರ್ದು. ನಮ್ಮ ಫಾದರು, ನಮ್ಮ ಬ್ರದರು ಎಲ್ಲ. ನಾನು ಬಂದು 2006. ನಾನು 2006 ಇಂದ ಸ್ಟಾರ್ಟ್ ಮಾಡಿದ್ದು. ಸೊ 2006 ಇಂದ ನನಗೆ ಎಕ್ಸ್ಪೀರಿಯನ್ಸ್ ಇದೆ ವರ್ಕ್. ನನ್ನ ಹತ್ರ ಇನ್ನೇನು ಸರ್ 20 ಇಯರ್ಸ್ ಪ್ಲಸ್ ನಿಮಗೆ ಎಕ್ಸ್ಪೀರಿಯನ್ಸ್ ಅಲ್ವಾ? ಹೌದು. ಸೊ ಪ್ರತಿಯೊಂದು ಹ್ಯಾಂಡಲ್ ಮಾಡ್ತೀರಾ? ಹೌದು. ಓಕೆ, ಯಾವುದೇ ವರ್ಕಿಗೆ ಬಂದ್ರೂ ಎಷ್ಟು ದಿನ ತಗೊಂತೀರಾ ಸರ್? ಡಿಪೆಂಡ್ ಆಗುತ್ತೆ ಸರ್. ನೋಡಿ ಈಗ PPF ಬೆಳಗ್ಗೆ ತೊಗೊಂಡು ಬಂದು ಕೊಟ್ಟಿದ್ದವರು ಡಿಸ್ಮೆಂಟಲಿಂಗ್ ಮಾಡಿ PPF ಅಪ್ಲಿಕೇಶನ್ ಆಯಿತು, ಆಕ್ಸೆಸರೀಸ್ ಫಿಟ್ ಮಾಡ್ತಾರೆ, ನಾಳೆ ಡೆಲಿವರಿ ಕೊಡ್ಬಿಡ್ತೀನಿ. ಒನ್ ಡೇನಲ್ಲಿ ಫಿನಿಶ್ ಆಗುತ್ತೆ. ನೆಕ್ಸ್ಟ್ ಡೇ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಡೆಲಿವರಿ ಕೊಡ್ಬಿಡ್ತೀನಿ ವೆಹಿಕಲ್. ಅಂದ್ರೆ PPF 2 ಡೇಸ್ ಕಂಪಲ್ಸರಿ ಅಲ್ವಾ? ಆಕ್ಸೆಸರೀಸ್ ಪ್ರತಿಯೊಂದು ಏನಾದರೂ ಇರಲಿ ಒನ್ ಡೇನಲ್ಲಿ ಫಿನಿಶ್ ಮಾಡ್ಕೊಂಡು. ಒನ್ ಡೇ ಸೆರಾಮಿಕ್ ಕೋಟಿಂಗ್ ನಿಮಗೆ 2 ಡೇಸ್ ಆಗುತ್ತೆ. 2 ಡೇಸ್ ಯಾಕಂದ್ರೆ ವಾಷಿಂಗ್ ಇರುತ್ತೆ, ಪಾಲಿಶಿಂಗ್ ಇರುತ್ತೆ. ಅದಾದ್ಮೇಲೆ ಸೆರಾಮಿಕ್ ಹಾಕಾದ್ಮೇಲೆ 6 to 7 ಇಯರ್ಸ್ ಡ್ರೈಗೆ ಬಿಡಬೇಕು. ಅದು ಡ್ರೈ ಆದ್ಮೇಲೆ ನೀವು ಡೆಲಿವರಿ ಕೊಡೋದು ವೆಹಿಕಲ್. ಓಕೆ, ಹೌದು. ಈಗ ಮಿನಿಮಮ್ ಒನ್ ಡೇಗೆ ಎಷ್ಟು ಕಾರ್ಗಳನ್ನ ತಗೊಂತೀರಾ ರೆಡಿ ಮಾಡೋದಕ್ಕೆ? ಸರ್ ಮಿನಿಮಮ್ಮು 2 to 3 ವೆಹಿಕಲ್ ತಗೊಂಡು, ಯಾಕಂದರೆ ಜಾಸ್ತಿ ತೊಗೋಬೋದು. ಆಲ್ರೆಡಿ ನನಗೆ ಫೋನ್ ಬರ್ತಾ ಇದೆ, ಆಲ್ರೆಡಿ XUV 700 ಇದೆ, ಇನ್ನೂ 2 ಥಾರ್ ಇದೆ. ಬಟ್ ಮಾಡಬೇಕಲ್ಲ ಸರ್, ಕಸ್ಟಮರ್ಗೆ ತೊಗೊಂಡು ಬಂದುಬಿಟ್ಟು ನಿಲ್ಲಿಸ್ಬಿಟ್ಟು ಕೆಲಸ ಮಾಡಿಲ್ಲ ಅಂದರೆ ಕಸ್ಟಮರ್ ಬೇಜಾರು. ಹಾಂ, ಸೊ ಒಂದು ಖುಷಿ ಏನಂದರೆ ಕಸ್ಟಮರ್ ನಮಗೆ ಟೈಮ್ ಕೊಟ್ಟರೆ ಒಂದು ದಿವಸ ಇಲ್ಲ, 2 ದಿವಸ ಇಲ್ಲ, 3 ದಿವಸ ವೇಟ್ ಮಾಡ್ತಾರೆ. ಅದು ಒಂದು ಮನಸ್ಸಿಗೆ ಒಂದು ಖುಷಿ. ವೇಟ್ ಮಾಡಿಬಿಟ್ಟು ಮಾಡ್ಕೊಂಡು ಹೋಗ್ತಾರಲ್ಲ, ಅದು ತುಂಬ ಖುಷಿ ನಮಗೆ. ಹೌದು. ಬಜಾರಲ್ಲಿ ಒಂದು ಆಪ್ಷನ್ಸ್ ಇರ್ತಾರೆ ಸರ್, ಲೋ ಕ್ವಾಲಿಟಿ ಬೇಕಾ ತಗೊಳ್ಳಿ, ಹೈ ಕ್ವಾಲಿಟಿ ಬೇಕಾ ಇದನ್ನ ತೊಗೊಳ್ಳಿ. ಆ ಥರ ಲೋ ಕ್ವಾಲಿಟಿ ಮಾಡ್ತೀರಾ ನೀವು? ಲೋ ಕ್ವಾಲಿಟಿ ನಾನು ಮುಟ್ಟಕ್ಕೆ ಹೋಗಲ್ಲ ಸರ್. ಬೇಡ ಸರ್. ಮತ್ತು ಇದು ಪ್ರತಿಯೊಂದು ಒಂದು ಜನ ಏನು ಮಾಡೋದು, ನಾವು ಆಂಡ್ರಾಯ್ಡ್ ಸಿಸ್ಟಮನ್ನು ಸೇಲ್ ಮಾಡ್ತೀವಿ. ಈ ಗೋಂಬೋ ಕಿಟ್ಟು ಅಂತ ಎಲ್ಲ ಬಿಡ್ತಾ ಇದ್ದಾರೆ. 4 ಸ್ಪೀಕರ್ ಅಂತೆ, ಒಂದು ಸಿಸ್ಟಮ್ ಅಂತೆ, ಒಂದು ಕ್ಯಾಮ್ರಾ ಅಂತೆ, ಏನೇನೋ 8,000 ರೂಪಾಯಿ 8,500 ರೂಪಾಯಿ ಅಂತ ಇದು ಮಾಡಿಬಿಟ್ಟು ಅದಕ್ಕಿಂತ ಒಂದು ಒಳ್ಳೆ ಬ್ಲೂಟೂತ್ ಸ್ಪೀಕರ್ ತಗೊಂಡ್ರೆ ಅದರಲ್ಲೇ ವ್ಯಾಲ್ಯೂಮ್ ಜಾಸ್ತಿ ಬಂದ್ಬಿಡುತ್ತೆ ಸರ್. ಇದೆಲ್ಲ ಏನಕ್ಕೆ ಆಗ್ತಾರೆ ಹೇಳಿ? ಒಂದು ಕಸ್ಟಮರ್ ಬಂದರೆ ಎಲ್ಲೋ ಬೋರ್ಡ್ ಇರಲಿ, ಯಾರನ್ನ ಇರಲಿ ಸರ್, ಎಲ್ಲೋ ಬೋರ್ಡ್ ರೆಫ್ಯೂಸ್ ಮಾಡೋದು, ರೆಗ್ಯುಲರ್ ಯೂಸ್ ಇರೋದು. ಅವ್ರಿಗೆ ಸಜೆಸ್ಟ್ ಮಾಡಿಬಿಟ್ಟು ಒಂದು ಒಳ್ಳೆ ಸಿಸ್ಟಮ್ ಆಗಿಬಿಟ್ಟು ಒಳ್ಳೆ ಸ್ಪೀಕರ್ ಹಾಕಿದ್ರೆ ಡೈಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವ್ರ ಸ್ವಲ್ಪ ಒಂದು ಒಳ್ಳೆ ಮ್ಯೂಸಿಕ್ ಬರಲಿ. ಅವ್ರಿಗೆ ಯಾವುದೋ ಒಂದು ಹಾಕ್ಬಿಟ್ಟು ಕೊಂಬೋ ಕಿಟ್ಟು ಇದು ಅದಂತ ಹಾಕ್ಬಿಟ್ಟು ಇಲ್ಲ ಪ್ರಾಬ್ಲಮ್ ಅಂತ ಇರಲ್ಲ ಸರ್. ಕ್ಲಾರಿಟಿ ಬರಬೇಕಲ್ಲ, ಎಫೆಕ್ಟ್ ಕ್ಲಾರಿಟಿ, ಸ್ಯಾಟಿಸ್ಫೈಡ್ ಇರಬೇಕು. ಯಾವುದೋ ಒಂದು ಹಾಡು ಬರ್ತಾ ಇದೆ, ಯಾರು ಕೇಳ್ಬಿಟ್ರು ಆ ಥರ ಇಲ್ಲ. ಒಂದು ಕ್ವಾಲಿಟಿ ಇರಬೇಕು. ಒಂದು ಮ್ಯೂಸಿಕ್ ಸಿಸ್ಟಮ್ 8,000 ರೂಪಾಯಿ ಏನು ಚಿಕ್ಕದಿಲ್ಲ ಸರ್. ನಮಗೂ ದುಡ್ಡು ಬೇಡ ನಮಗೆ ಅಂತ ನೀವು ಬೇಡ. ಒಂದು ಒಳ್ಳೆ ಬ್ರ್ಯಾಂಡ್ ಅದು ಹಾಕಿ ಒಂದು 12,000 ರೂಪಾಯಿ 13,000 ರೂಪಾಯಿ ಆಗುತ್ತೆ. ಕಸ್ಟಮರ್ಗೆ ಕನ್ವಿನ್ಸ್ ಮಾಡಿ ಇಟ್ಬಿಟ್ಟು ಏನೇನೋ ಒಂದು ತೋರಿಸ್ಬಿಟ್ಟು ಡೆಮೋನಲ್ಲಿ ತೋರಿಸ್ಬಿಟ್ಟು 8,000 8,500 ರೂಪಾಯಿ ತೋರಿಸ್ಬಿಟ್ಟು ಚೆನ್ನಾಗಿರಲ್ಲ. ಅದೆಲ್ಲ ಒಂದು ಬ್ರ್ಯಾಂಡ್ ಆಗಿ ಸಜೆಸ್ಟ್ ಮಾಡಿ ಕಸ್ಟಮರ್. ಓವರ್ ಆಲ್ ರೆಟ್ರೋ ಕಾರ್ ಕೇರಲ್ಲಿ ಏನೆಲ್ಲ ಸರ್ವಿಸ್ ಕೊಡ್ತಾ ಇದ್ದೀರಾ ಸರ್? ಪ್ರತಿಯೊಂದು ಸರ್, ಪೇಂಟಿಂಗಿಂದ ಹಿಡಿದು ನಿಮಗೆ ಆಕ್ಸೆಸರೀಸು,
ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್, ಇದು PPF ಮತ್ತು ಸೀಟ್ ಕವರು, ಎವ್ರಿಥಿಂಗ್ ಸರ್, A to Z ಮೆಕ್ಯಾನಿಸಮ್ ವರ್ಕ್ ಬಿಟ್ಟು. ಒಂದು ಮೆಕ್ಯಾನಿಸಮ್ ಅಂದ್ರೆ ಈ ಗ್ಯಾರೇಜ್ ಹತ್ರ ಗ್ಯಾರೇಜ್ ಬಿಟ್ಟು ಉಳಿದಿದ್ದೆಲ್ಲ ಆಕ್ಸೆಸರೀಸ್ ಪ್ರತಿಯೊಂದು ಎನಿ ಕಾರು, PPF, ಸೆರಾಮಿಕ್ ಎಲ್ಲ. ಹೌದು 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 ಹೌದು. ಓಕೆ, ಮ್ಯೂಸಿಕ್ ಸಿಸ್ಟಮ್ಸ್ ಅವೆಲ್ಲ ಸಿಗುತ್ತಾ? ಎವ್ರಿಥಿಂಗ್ ಎಲ್ಲ ಸರ್. ಡ್ಯಾಶ್ ಕ್ಯಾಮ್ರಾನು ಸಿಗುತ್ತೆ, 360 ಡಿಗ್ರಿ ಕ್ಯಾಮ್ರಾನು ಸಿಗುತ್ತೆ, ಅದೆಲ್ಲ ಎಲ್ಲ ಕ್ಯಾಲಿಬರ್ ಮಾಡೇ ಕೊಡ್ತೀರಾ? 100% ಪಕ್ಕಾ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀರಾ? ನಿಮ್ಮ ಚಾನಲ್ ಕಡೆಯಿಂದ ಬಂದ್ಬಿಟ್ರೆ ನಿಮಗೆ 200%. ನಾನು ಎಲ್ಲೂ ಮನೆಗೇನೆ ಹೋಗಲ್ಲ, ಊಟನೂ ಮಾಡಲ್ಲ, ಅದೇ ಗಾಡಿಗೆ ಈ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀರಾ? ಇದು ಮಾಡ್ತೀನಿ ನಾನು. ಓಕೆ, ನೋಡಿ ಸ್ನೇಹಿತರೆ, ರೆಟ್ರೋ ಕಾರ್ ಕೇರಲ್ಲಿ ಇಷ್ಟೆಲ್ಲ ಸರ್ವಿಸ್ ಕೊಡ್ತಾ ಇದ್ದಾರೆ. ಸೊ ಒಂದು ಕಾರ್ಗೆ ಆಕ್ಸೆಸರೀಸ್ ಆಗಲಿ, ಅಪ್ಗ್ರೇಡೇಷನ್ ಏನೇ ಇರಲಿ, ನೀವು ಪ್ರತಿಯೊಂದು ರೆಟ್ರೋ ಕಾರ್ ಕೇರಲ್ಲಿ ಮಾಡಿಕೊಡ್ತಾರೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಡಿಸ್ಪ್ಲೇ ಕೆಳಗಿರೋ ನಂಬರ್ಗೆ ಫೋನ್ ಮಾಡಿ. ಸೊ ಬೆಂಗಳೂರಿನ ಬನ್ನೇರ್ಘಟ್ಟ ಮೇನ್ ರೋಡಲ್ಲಿ ಬರ್ತಕ್ಕಂಥದ್ದು ಇದು. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇವ್ರ ಅಡ್ರೆಸ್ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿದೆ, ನಂಬರ್ ಡಿಸ್ಪ್ಲೇ ಮೇಲಿದೆ. ಹಾಯ್ ಅಂತ ಕಳಿಸಿ, ಲೊಕೇಶನ್ ಸೆಂಡ್ ಮಾಡ್ತಾರೆ. ಸಾಧ್ಯವಾದರೆ ಕಮ್ಯುನಿಕೇಟು ಮಾಡಿ, ಏನೇನು ಬೇಕು, ಎಷ್ಟಾಗುತ್ತೆ ಏನು, ಫೋನಲ್ಲಿ ಕೂಡ ಕಮ್ಯುನಿಕೇಟ್ ಮಾಡ್ತಾರೆ ನಿಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಸರ್. ಎನಿ ಟೈಮ್ ಕಾಲ್. 3 ಗಂಟೆಗೆ ಮಾಡ್ತೀವಿ. ಫೋನ್ ಎತ್ತೀನಿ, ಪಕ್ಕಾ ಫೋನ್ ಎತ್ತೀನಿ, 100%. ಥ್ಯಾಂಕ್ ಯು ಸೋ ಮಚ್ ಸರ್. ಈ 3 ಗಂಟೆ ಇಲ್ಲ ಸರ್, 4 ಗಂಟೆ ಇಲ್ಲ, 5 ಗಂಟೆ, 2 ಗಂಟೆಗೆ ಮಾಡಿ ಸರ್, ಫೋನ್ ಎತ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಚೆನ್ನಾಗಿ ಮಾಡ್ಕೊಡಿ, ಆದಷ್ಟು ಸ್ವಲ್ಪ ಕಡಿಮೆ ರೇಟಲ್ಲೇ ಮಾಡ್ಕೊಡಿ. 100% ಸರ್, 100%. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಸ್ಪೆಷಲ್ ಡಿಸ್ಕೌಂಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.